ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರು ಯಾವ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡೆದರು ಮತ್ತು ಯಾವ ಕೃತಿಗಾಗಿ ಪ್ರಶಸ್ತಿಯನ್ನು ಪಡೆದರು ಅನ್ನೋದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯವರು ಕವಿ ಕುವೆಂಪು. ಯಾವ ವರ್ಷದಲ್ಲಿ? 1967ನೇ ವರ್ಷದಲ್ಲಿ. ಕೃತಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಎರಡನೇ ಕವಿ ದ.ರಾ. ಬೇಂದ್ರೆ. ವರ್ಷ 1973ನೇ ವರ್ಷ. ಕೃತಿ ನಾಲ್ಕು ತಂತಿ. ಮೂರನೆಯವರು ಶಿವರಾಮ್ ಕಾರಂತ. ವರ್ಷ 1977ನೇ ವರ್ಷದಲ್ಲಿ. ಕೃತಿ ಮೂಕಜ್ಜಿಯ ಕನಸುಗಳು. ನಾಲ್ಕನೇ ಕವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ವರ್ಷ 1983ನೇ ವರ್ಷದಲ್ಲಿ. ಕೃತಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ಚಿಕ್ಕವೀರರಾಜೇಂದ್ರ ಗ್ರಂಥಕ್ಕೆ. ಐದನೇ ಕವಿ ವಿ. ಕೃ. ಗೋಕಾಕ್. ವರ್ಷ 1990ನೇ ವರ್ಷದಲ್ಲಿ. ಕೃತಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ಭಾರತ ಸಿಂಧು ರಶ್ಮಿ ಗ್ರಂಥಕ್ಕೆ. ಆರನೇ ಕವಿ ಯು. ಆರ್. ಅನಂತಮೂರ್ತಿ. ವರ್ಷ 1994ನೇ ವರ್ಷದಲ್ಲಿ. ಕೃತಿ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಕ್ಕಾಗಿ ಪ್ರಶಸ್ತಿ ದೊರಕಿದೆ. ಏಳನೆಯವರು ಗಿರೀಶ್ ಕಾರ್ನಾಡ್. ವರ್ಷ 1998ನೇ ವರ್ಷ. ಕೃತಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ಮತ್ತು ನಾಟಕಗಳು. ಎಂಟನೆಯವರು ಚಂದ್ರಶೇಖರ್ ಕಂಬಾರ್. ವರ್ಷ 2010ನೇ ವರ್ಷದಲ್ಲಿ. ಕೃತಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನೀಡಿದ್ದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳಿದುಕೊಂಡೆವು. ಇನ್ನೂ ಹೆಚ್ಚು ಕನ್ನಡ ವ್ಯಾಕರಣ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.